ಹರಿ ಓಂ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶಿಷ್ಟಂ ದಯಾನಿಧಿಂ. ವಿದ್ಯಾವಿನಯ ಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶ್ಯಾಸ ಪ್ರವಚನಾಸಕ್ತಾನ್ ಎಲೆಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನಮಸ್ಯೆ ಗುರುರ್ಮಮ. ಹರಿ ಓಂ. ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ ಮಾಲಿಕ ಗದ್ಯ ರೂಪವಾಗಿದೆ. 180 ಗದ್ಯಗಳು ವಿಶ್ವಾದ್ಯಂತ ಹರಡಿದ ತತ್ವಗಳು. ವಿಷ್ಣುವಿಗೆ ಸಂಬಂಧಪಟ್ಟಿದ್ದು, ಜಗದ್ವ್ಯಾಪಿಸಿರುವುದು ಎಂಬುದರ್ಥ. ವಿಶ್ವವಿಖ್ಯಾತವಾಗಿ ವ್ಯಾಪಿಸಿರುವ ತತ್ವಗಳನ್ನೇ ಶ್ರೀ ಪುರಂದರದಾಸರು ತಮ್ಮ ಅನುಭವದಿಂದ ಭಗವಂತನನ್ನು ಕಂಡು ಉಪದೇಶ ಮಾಡಿದ ಶಾಸ್ತ್ರ ಸಂದೇಶ 180 ಗದ್ಯಗಳು. ನಾವು 180ರಲ್ಲಿ 81ನೇ ಗದ್ಯವನ್ನು ನೋಡುತ್ತಿದ್ದೆವು. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಪುರುಷೋತ್ತಮ ಎಂಬುದರಿಂದ ಸಕಲ ವಾಗ್ಮಯ ಶಬ್ದಗಳು ಯಾವುದಿದೆಯೋ ಅದರಿಂದ ಪ್ರತಿಪಾದ್ಯನಾದವರು ಭಗವಂತ ಎಂದು ತಿಳಿಯಬೇಕು ಎಂಬುದೇ ಮುಖ್ಯ ತಾತ್ಪರ್ಯ. ನಾವುಗಳೆಲ್ಲರೂ ಜೀವರು ಸಂಸಾರವಸ್ಥೆಯಲ್ಲಿ ಪರಸ್ಪರ ಸಂಘಜೀವಿಗಳಾಗಿದ್ದೇವೆ. ಸಂಘಜೀವಿಗಳಾದ್ದರಿಂದ ಪರಸ್ಪರ ಶಬ್ದವನ್ನು ಮಾಧ್ಯಮವನ್ನಾಗಿ ಬಳಸಿಕೊಂಡು ವ್ಯವಹಾರವನ್ನು ಸಂಸಾರವನ್ನು ಮಾಡುತ್ತಿದ್ದೇವೆ. ಭಗವಂತ ನಮಗೆ ಶಬ್ದವನ್ನೇ ಕರುಣಿಸದಿದ್ದರೆ, ಶಬ್ದಕ್ಕೆ ಉಪಯೋಗವಾಗತಕ್ಕಂಥ ಇಂದ್ರಿಯವನ್ನೇ ನಮಗೆ ಕೊಡಲಿಲ್ಲವೆಂದರೆ, ಅದು ಜಾಗೃತವಾಗದಿದ್ದರೆ ಇಡೀ ಪ್ರಪಂಚದಲ್ಲಿ ಶಬ್ದದ ಪರಿಚಯವೇ ಆಗಲೇ ಇದ್ದಿದ್ದರೆ ಎಲ್ಲರೂ ಮೂಕರಾಗಿ, ಅಜ್ಞರಾಗಿ, ಜಡಪ್ರಾಯರಾಗಿ ಇರುತ್ತಿದ್ದರು. ಅಂಥ ಭಯಾನಕ ಅವಸ್ಥೆಯನ್ನು ಯಾರು ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲ. ವಿಜಯಾರಣ್ಯೇ ರೋದನ ಮಾಡಿದರೂ ಸಹ ಪರಸ್ಪರ ಅರ್ಥವೇ ಆಗದೆ ಹೋದರೆ ಯಾರಿಂದ ನಮಗೆ ಏನಾಗುವುದು? ಶಬ್ದ ಎಂಬುದು ಅತ್ಯಮೂಲ್ಯವಾದ ಮಾಧ್ಯಮವಾಗಿದೆ ನಮಗೆ. ಆದ್ದರಿಂದ ಈ ಶಬ್ದದಿಂದ ಮುಖ್ಯವಾಗಿ ನಾವು ತಿಳಿಯಬೇಕಾದ್ದು ಏನು? ಭಗವಂತನನ್ನೇ. ನಾವು ಶಬ್ದವನ್ನು ವ್ಯವಹಾರಕ್ಕಾಸ್ತ್ರವಾಗಿ ಭಗವದೇತರ ವಿಷಯಗಳಲ್ಲಿ ಬಳಸುತ್ತಾ ಇದ್ದೇವೆ. ಆದರೆ ಶಬ್ದ ಹುಟ್ಟಿರುವುದೇ ಭಗವಂತನನ್ನು ತಿಳಿಸಲು ಶುರುವಾಗ. ಸಕಲ ಶಬ್ದಮಯಿ ಭಗವಂತವಾದ್ದರಿಂದ ನಾವು ಅದನ್ನು ಬಿಟ್ಟು ವಂಚಿತರಾಗುತ್ತಿದ್ದೇವೆ. ಇದನ್ನು ಜ್ಞಾಪಿಸಲು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಯಾವುದೇ ಪಶು ಪ್ರಾಣಿಯ ಶಬ್ದವಾಗಲಿ, ಮನುಷ್ಯನ ಶಬ್ದವಾಗಲಿ, ವೃಕ್ಷಗಳ ಶಬ್ದವಾಗಲಿ, ಮಳೆಯ ಆರ್ಭಟದ ಶಬ್ದವಾಗಲಿ, ಮಿಂಚ, ಆಕಾಶದ ಗುಡುಗುವ, ಮೋಡದಿಂದ ಬರತಕ್ಕಂಥ ಗರ್ಜಿಸುವ ಶಬ್ದವಾಗಲಿ, ಗಂಟೆ ಶಬ್ದವಾಗಲಿ, ಯಂತ್ರ ಚಲಿಸುವ ಶಬ್ದವಾಗಲಿ, ಮನುಷ್ಯ ಉಸಿರಾಡುವ ಶಬ್ದವಾಗಲಿ, ಇದೆಲ್ಲವೂ ಭಗವಂತನನ್ನೇ ತಿಳಿಸ್ಕೊಡ್ತಾ ಇದೆ. ಭಗವಂತನ ಗುಣವನ್ನು, ಉತ್ಕೃಷ್ಟತೆಯನ್ನು ನಮಗೆ ತಿಳಿಸ್ಕೊಡ್ತಾ ಇದೆ. ಎಲ್ಲ ಜೀವರು ಉಸಿರಾಡುತ್ತಿದ್ದೇವೆ ಎಂದರೆ ಭಗವಂತನ ಉಚ್ಛ್ವಾಸ ನಿಶ್ವಾಸದಲ್ಲಿ ಭಗವಂತನೇ ಇದ್ದು ನಮ್ಮನ್ನು ನೆನಪಿಸುತ್ತಿದ್ದಾನೆ. ನಾನು ಇರುವುದರಿಂದ ನೀನಿದೆಯೇ ಎಂಬುದನ್ನು ತಿಳಿ. ನಾನು ಒಳಗೆ ಇದ್ದರೆ
ನೀನಿರುವೆ, ಇಲ್ಲದಿದ್ದರೆ ಇರಲು ಸಾಧ್ಯವಿಲ್ಲ ಎಂಬುದೇ ನಿಶ್ವಾಸದಿಂದ ನಮಗೆ ಗೊತ್ತಾಗಬೇಕು. ಆದರೆ ನಾವು ಅದನ್ನು ಮರೆತು ಕೇವಲ ಪಶು ಪ್ರಾಣಿಗಳಂತೆ ಉಸಿರಾಟವನ್ನು ಮಾಡುತ್ತಿದ್ದೇವೆ. ಇದನ್ನು ಸೂಚಿತವಾಗಿರುವಂಥ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಶ್ರೀ ವೇದವ್ಯಾಸ ದೇವರು 18 ಪುರಾಣವನ್ನು ರಚಿಸಿಕೊಟ್ಟಿದ್ದಾರೆ. ಅದರಲ್ಲಿ ಸಹಸ್ರಾರು ಆಖ್ಯಾನಿಕೆಗಳು ತತ್ವಗಳನ್ನು ತಿಳಿಸಿಕೊಟ್ಟು ಶಬ್ದದ ಪ್ರಯೋಜನಕ್ಕೋಸ್ಕರವಾಗಿ ಅನೇಕ ಸಂಗತಿಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಯಾವುದೇ ಮನುಷ್ಯ ಹುಟ್ಟಿದ ಕೂಡಲೇ ಅವನಿಗೆ ನಿದ್ರೆ ಎಂಬುದಕ್ಕಂತ ಆವರಿಸಿಕೊಳ್ಳುತ್ತದೆ. ಯಾವ ಮನುಷ್ಯನಿಗೆ ನಿದ್ರೆ ಬರಲಿಲ್ಲವೋ ಕೇವಲ ಅವನು 1 ದಿನ ಅಥವಾ 2 ದಿನದಿಂದ ಹೆಚ್ಚು ಬದುಕಕ್ಕೆ ಸಾಧ್ಯವೇ ಇಲ್ಲ. ಮರಣ ಎಂಬುದೇ ದೀರ್ಘ ನಿದ್ರೆ ಅಂತ ನಾವು ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಭಗವಂತನಿದ್ದಾನೆ ಎಂಬುದನ್ನು ತಿಳಿಸಲು ಅತಿ ದೊಡ್ಡ ವಿಷಯವೆಂದರೆ ಎಲ್ಲ ಜೀವರಿಗೂ ನಿದ್ರೆಯನ್ನು ಕೊಟ್ಟಿರುವುದು. ನಿದ್ರೆ ಕೊಟ್ಟಿರುವುದರಿಂದಲೇ ನಮಗೆ ಹುರುಪು ಬರುತ್ತದೆ. ನಿದ್ರೆ ಇರುವುದರಿಂದಲೇ ನಮಗೆ ದೈನಂದಿನ ಕ್ರಿಯೆಗಳು ನಡೆಯುತ್ತದೆ. ನಿದ್ರೆಯಿಂದ ನಾವು 2ನೇ ದಿನದ ಸೂರ್ಯನನ್ನು ಕಾಣುವಂತಾಗಿದೆ. 2ನೇ ದಿನ ಚಂದ್ರನನ್ನು, ನಕ್ಷತ್ರವನ್ನು ಕಾಣುವಂತಾಗಿದೆ. 2ನೇ ದಿನದಿಂದ ನಾವು ಇಡೀ ಪೃಥ್ವಿಯನ್ನು, ನಮ್ಮ ಬಂಧು ಬಾಂಧವರನ್ನು, ನಮ್ಮ ಶರೀರವನ್ನೇ ನಾವು ನೋಡುವಂತಾಗಿದೆ. ನಿದ್ರೆಯೇ ಇಲ್ಲದಿದ್ದರೆ ನಮಗಿದು ಯಾವುದೂ ಸಹ ಕಾಣುವುದೇ ಇಲ್ಲ. ಇದೆಲ್ಲವೂ ನಮಗೆ ಪ್ರತಿಬಂಧಕವಾಗಿ ನಮಗೆ ವೇದನ ರೂಪವಾಗಿ ಪರಿಣಮಿಸುತ್ತದೆ. ಆದ್ದರಿಂದಲೇ ನಿದ್ದೆ ಮಾಡುವುದಕ್ಕಾಗಲಿ ಉಸಿರಾಟ ಮಾಡುವುದಕ್ಕಾಗಲಿ ನಮ್ಮ ಯಾವ ಶ್ರಮವೂ ಆಗುವುದಿಲ್ಲ. ಭಗವಂತನೇ ಆ ಶ್ರಮವನ್ನು ತಾನೇ ವಹಿಸಿಕೊಂಡು ನಿದ್ರೆಯನ್ನು ಬರೆಸುತ್ತಾನೆ. ಅದರಂತೆ ನಿದ್ರೆಯಲ್ಲಿ ಸ್ವಪ್ನವನ್ನು ತೋರಿಸುತ್ತಾನೆ. ಸುಮ್ಮನೆ ಮಲಗಿಸಿದರೆ ಸಾಕಾಗಬಾರದು ಅಂಥೇಳಿ ಅವನ ಜಾಗೃತವನ್ನು, ಅವನ ಹಿಂದಿನ ಸಂಸ್ಕಾರವನ್ನು, ಅವನು ನಮ್ಮ ಒಳಗಡೆ ತುಂಬಿಟ್ಟುಕೊಂಡಂಥ ಅಮಿತ ಆಶೆಗಳನ್ನು ಒಂದು ಚಿತ್ರರೂಪವಾಗಿ ತೋರಿಸುವುದೇ ಸ್ವಪ್ನ ಎಂದ ಹೆಸರು. ಆ ಸ್ವಪ್ನವನ್ನು ತೋರಿಸುತ್ತಾನೆ. ಸ್ವಪ್ನ ಸೂಚಿತವಾಗಿ ನಾವು ಮುಂದೆ ಏನು ಮಾಡಬೇಕು, ಭಗವಂತ ಹೇಗೆ ಧ್ಯಾನ ಮಾಡಬೇಕು ಎಂಬುದನ್ನು ಜ್ಞಾಪಿಸುತ್ತಾನೆ. ಆ ಸ್ವಪ್ನವನ್ನು ಹುಟ್ಟಿಸುತ್ತಾರೆ, ಬೆಳೆಸುತ್ತಾರೆ ಮತ್ತು ಅಲ್ಲಿ ಆ ಸ್ವಪ್ನಕ್ಕೆ ಅಂತ್ಯವನ್ನು ಹೇಳುತ್ತಾನೆ. ಒಂದೇ ಸ್ವಪ್ನ ನಿರಂತರವಾಗಿದ್ದರೆ ಮನುಷ್ಯನಿಗೆ ಹುಚ್ಚು ಹಿಡಿಯುತ್ತದೆ. ಸ್ವಪ್ನ ಬೇಕು, ಆದರೆ ದೀರ್ಘವಾದ ಸ್ವಪ್ನ ಇದ್ದರೆ ಅವನ ಮನಸ್ಸೇ ಕೆಟ್ಟು ಹೋಗ್ತಾ ಇದೆ. ಆದ್ದರಿಂದ ಅತ್ಯಂತ ಸೂಕ್ಷ್ಮವಾದ ಮನಸ್ಸು, ಅದಕ್ಕೆ ಸ್ವಪ್ನವೂ ಸಹ ಇನ್ನೂ ಸೂಕ್ಷ್ಮವಾಗಿರುತ್ತದೆ. ಯಾವುದೋ ಒಂದು ಕ್ಷಣದಲ್ಲಿ ನಮಗೆ ಸ್ವಪ್ನ ಬಿದ್ದರೂ ಅದು ದೀರ್ಘಕಾಲ ಉಳಿಯುವಂತೆ ಮಾಡುತ್ತಾನೆ ಭಗವಂತ. ಮತ್ತೆ ಸ್ವಪ್ನದಿಂದ, ಸ್ವಪ್ನಾವಸ್ಥೆಯಿಂದ ನಿದ್ರಾವಸ್ಥೆಗೆ ಜಾಗೃತವನ್ನು ನಮಗೆ ಮಾಡುತ್ತಾನೆ. ಯಾರಿಗೂ ಪ್ರಪಂಚದಲ್ಲಿ ಜಾಗೃತಾವಸ್ಥೆ ನಮ್ಮ ಅಧೀನದಲ್ಲಿ ಇಲ್ಲ. ಎಲ್ಲವೂ ಭಗವಂತನೇ ಎಬ್ಬಿಸುವುದು ಎಂಬತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅನುಭವ ಸಿದ್ಧವಾಗಿದೆ. ಆದರೂ ಇದು ಭಗವಂತನಿಂದ ನಡೆಯುತ್ತಿದೆ ಎಂಬ ಪ್ರಜ್ಞೆಯೇ ನಮಗೆ ಇಲ್ಲ. ಇದನ್ನು ಜಾಗೃತ ಮಾಡಿಕೊಳ್ಳಲು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ಶಬ್ದದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಕೂರ್ಮ ಪುರಾಣ ವಚನವನ್ನು ನೋಡುತ್ತಿದ್ದೆವು. ಮುಂದಿನ ಕೂರ್ಮ ಪುರಾಣದ ವಚನ, ಸ್ವಪ್ನಾದ ಬುದ್ಧಿಕರ್ತ ಚ ತಿರಸ್ಕರ್ತ ಸಯೇವ ಚ ತದಿಚ್ಛಯ ಯತೋ ಹಿ ಅಸ್ಯ ಬಂಧ ಮೋಕ್ಷ ಪ್ರತಿಷ್ಠಿತೌ. ಪ್ರತಿಯೊಬ್ಬ ಜೀವನಿಗೆ ಸ್ವಪ್ನಾದಿ ಬುದ್ಧಿಯನ್ನು ಹುಟ್ಟಿಸತಕ್ಕಂಥವನು ಕೇವಲ ಭಗವಂತ. ನಮಗೆ ಒಂದು ಸ್ವಪ್ನ ಬೀಳಬೇಕು ಎಂದು ಯಾರು ಎಷ್ಟೇ ಅಂದುಕೊಂಡರೂ ಯಾವ ಸ್ವಪ್ನವೂ ಯಾರ ಅಧೀನವೂ ಅಲ್ಲ.
ಇಂತಹ ಸ್ವಪ್ನವೇ ಕಾಣಬೇಕು ಎಂಬ ಆಯ್ಕೆ ನಮ್ಮದಲ್ಲ. ಸ್ವಪ್ನಾದಿ ಬುದ್ಧಿಕರ್ತ ಚ ತಿರಸ್ಕರ್ತ ಸಯೇವ ಚ. ಯಾವ ಸ್ವಪ್ನವನ್ನು ನಿಲ್ಲಿಸಬೇಕು, ಎಷ್ಟಿಗೆ ನಿಲ್ಲಿಸಬೇಕು ಎಂಬುದು ನಮ್ಮ ಅಧೀನವಲ್ಲ. ಭಗವಂತನೇ ಅದನ್ನು ನಿಲ್ಲಿಸುತ್ತಾನೆ, ಭಗವಂತನೇ ಅದನ್ನು ದೂರ ಮಾಡುತ್ತಾನೆ. ತದಿಚ್ಛೆಯ ಯಥೋ ಹಿ ಅಸ್ಯ. ತದಿಚ್ಛೆಯ, ತದ್ ಅಂದರೆ ಭಗವಂತನ ಇಚ್ಛೆಯಿಂದಲೇ ನಮಗೆ ಸ್ವಪ್ನದಿಂದ ಬಂಧ ಮತ್ತು ಮೋಕ್ಷ ಆಗ್ತಾ ಇದೆ. ಸ್ವಪ್ನದ ಬಂಧ, ಸ್ವಪ್ನದ ಮೋಕ್ಷ. ಅದರಂತೆ ಸಂಸಾರದ ಬಂಧ, ಸಂಸಾರದ ಮೋಕ್ಷ. ಯಾತಕ್ಕೋಸ್ಕರವಾಗಿ ನಮಗೆ ಪ್ರತಿನಿತ್ಯವೂ ನಿದ್ರಾವಸ್ಥೆ, ಸ್ವಪ್ನಾವಸ್ಥೆ ಕೊಡ್ತಾ ಇದ್ದಾರೆಂದರೆ, ಹೇಗೆ ಸ್ವಪ್ನಕ್ಕೆ ಆದಿ ಅಂತ್ಯವಿದೆಯೋ, ಸ್ವಪ್ನಕ್ಕೆ ಅಂತೆ ನಿದ್ರೆಯಾವಸ್ಥೆಯೂ ಸಹ ಹೇಗೆ ಆದಿ ಮಧ್ಯ ಅಂತ್ಯವಿದೆಯೋ, ಅದರಂತೆ ಈ ಸಂಸಾರ ಎಂಬುದು. ಯಾರ ಸಂಸಾರವು ಶಾಶ್ವತವಾಗಿರುವುದೇ ಇಲ್ಲ. ಎಲ್ಲರೂ ಪ್ರತಿ ಸಂಸಾರದಲ್ಲಿ ಹುಟ್ಟುತ್ತಿರಬೇಕು, ಬೆಳೆಯುತ್ತಿರಬೇಕು, ಸಾಯುತ್ತಿರಬೇಕು. ಹುಟ್ಟು, ಬೆಳಗು, ಸಾಯುವುದೇ ಈ ಚಕ್ರ ಇದೆ ಸಂಸಾರವೆಂಬುದು. ಇದರಿಂದ ನಮಗೆ ತಿಳಿಯಬೇಕಾದ ಏನು? ಬಂಧ ಮೋಕ್ಷವನ್ನು ಕೊಡತಕ್ಕಂಥವನು ಭಗವಂತನೇ. ತದಿಚ್ಛೆಯ, ಭಗವಂತನ ಇಚ್ಛೆಯಿಂದ ಇದು ನಡೆಯುತ್ತಾ ಇದೆ ಎಂದು ತಿಳಿಯಬೇಕು. ನಾವು ಅತ್ಯಂತ ಸೂಕ್ಷ್ಮವಾಗಿ ಒಂದು ಕ್ಷಣದ ಕಾಲಕ್ಕೆ ಬಂದಾಗ, ಕ್ಷಣದ ಆದಿಭಾಗವನ್ನು ಹುಟ್ಟಿಸುವ ಭಗವಂತ, ಕ್ಷಣವನ್ನು ಅನುಭವಿಸುವ ಭಗವಂತ, ಕ್ಷಣವನ್ನು ಮುಗಿಸುವ ಭಗವಂತ ಎಂದು ತಿಳಿದಾಗ, ಯಾವುದೇ ಕ್ಷಣ ಕಾಲ ಭಗವಂತನಿಂದಲೇ ಹುಟ್ಟುವುದು, ಬೆಳೆಯುವುದು ಮತ್ತು ಸಾಯುವುದು. ಕಾಲ ನಿತ್ಯವಾದರೂ ಅಣುವಾದ ಒಂದು ಕ್ಷಣ ರೂಪದಲ್ಲಿ ನಮಗೆ ಕಾಣಿಸಿಕೊಂಡು ಭಗವಂತ ಪ್ರೇರಣೆ ಮಾಡುತ್ತಿದ್ದಾನೆ. ಹೇಗೆ ಕಾಲ ಎಂಬುದು ಹುಟ್ಟುತ್ತೆ, ಬೆಳೆಯುತ್ತೆ ಮತ್ತು ಸಾಗುತ್ತೆಯೋ, ಪ್ರವಾಹ ರೂಪವಾಗಿದೆಯೋ, ಅದರಂತೆ ನಿದ್ರಾವಸ್ಥೆ, ಅದರಂತೆ ಸ್ವಪ್ನಾವಸ್ಥೆ, ಅದರಂತೆ ಮನುಷ್ಯನ ಜೀವನ, ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ, ಮರಣ, ಇದರಂತೆ ಇಡೀ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಸಕಲ ಜೀವರಿಗೂ ಅನ್ವಯಿಸುವಂಥ ಏಕೈಕ ಧರ್ಮ ಎಂಬುದರೆ ಸಂಸಾರ ಇದೆ. ಬಂಧ ಮತ್ತು ಮೋಕ್ಷ, ಇದೆಲ್ಲವೂ ಬಂಧವು ಮೋಕ್ಷ ಎರಡೂ ಸಹ ಭಗವದಧೀನ ಎಂದು ನಾವು ತಿಳಿಯಬೇಕು. ಎಲ್ಲಿಯ ತನಕ ನಾವು ಬಂಧ ಮೋಕ್ಷ ಭಗವದಧೀನ ಎಂದು ತಿಳಿಯುವುದಿಲ್ಲವೋ, ಅಲ್ಲಿಯ ತನಕ ಈ ಸಂಸಾರದಿಂದ ಮೋಚನ ಆಗುವುದಿಲ್ಲ. ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮದಿಂದ ಬಂಧವಾಗುವುದು ಪುರುಷೋತ್ತಮನಿಂದ, ಮೋಚಕವಾಗುವುದು ಪುರುಷೋತ್ತಮನಿಂದ ಎಂಬ ದಿವ್ಯ ತತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ವಿಶೇಷ ವಾಕ್ಯ ಶ್ರೀ ವೇದವ್ಯಾಸರು ರಚಿಸಿದ ಬ್ರಹ್ಮಸೂತ್ರದಲ್ಲಿ ಶ್ರೀಮದಾನಂದ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಭಾಷ್ಯ ರೂಪದಲ್ಲಿ ಹೊಂದಿಸಿ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ 3ನೇ ಅಧ್ಯಾಯ ಅಂದರೆ ಸಾಧನಾ ಅಧ್ಯಾಯ, 2ನೇ ಪಾದ ಅದು ಭಕ್ತಿಪಾದ ಮತ್ತು 5ನೇ ಸೂತ್ರ. ಆ ಸೂತ್ರದಲ್ಲಿ 5ನೆಯ ಸೂತ್ರದಲ್ಲಿ ಭಗವಂತ ನಮಗೆ ಬಂಧ ಮೋಕ್ಷವನ್ನು ಹೇಗೆ ಮಾಡಿಸುತ್ತಾನೆ ಎಂಬುದನ್ನು ವಿವರಿಸಲಾಗಿದೆ. ಎಲ್ಲರಿಗೂ ಸಾಧನಾ ಅಧ್ಯಾಯವನ್ನೇ ಅತಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಶಾಸ್ತ್ರ ಪ್ರಮೇಯಗಳಾಗಿದೆ. 3ನೇ ಅಧ್ಯಾಯದ 2ನೇ ಪಾದ ವೈರಾಗ್ಯ ಪಾದ ಮೊಟ್ಟಮೊದಲನೇದು, 2ನೇದು ಭಕ್ತಿ ಪಾದದಲ್ಲಿ 2ನೇ ಅಧಿಕರಣ ಪರಾಭಿಜ್ಞಾನಾಧಿಕರಣ ಅಂತ ಹೆಸರು. ಈ ಅಧಿಕರಣದಲ್ಲಿ ಶ್ರೀಹರಿಗೆ ಸ್ವಪ್ನ ತಿರೋದಾಯಕತ್ವ ಮಹಿಮೆ ಹೇಳಲ್ಪಡುತ್ತದೆ. ನಮಗೆ ಸ್ವಪ್ನ ಬೀಳುತ್ತದೆ, ಸ್ವಪ್ನ ನಿರಂತರವಾಗಿ ಬಿಟ್ಟರೆ ನಮಗೆ ದೀರ್ಘ ನಿದ್ರೆಯಾಗಿ ಅದು ಮರಣ ರೂಪವೇ ಆಗುತ್ತೆ. ಸ್ವಪ್ನವು ನಿತ್ಯವಾಗಿದ್ದರೆ ಮನಸ್ಸು
ಕೆಟ್ಟು ಹೋಗಿ ಆ ಮನುಷ್ಯ ಹೋಗಿ ಅವನು ವಿಕೃತನಾಗಿಬಿಡುತ್ತಾನೆ. ಆದ್ದರಿಂದ ಕೇವಲ ಕೆಲವು ಕಾಲದಲ್ಲಿ ಮಾತ್ರ ಸ್ವಪ್ನವನ್ನು ತೋರಿಸಿ ಅದನ್ನು ತಿರೋಧಾನವನ್ನು ಮುಗಿಸುತ್ತಾನೆ. ಈ ಮಹಿಮೆ ಇರತಕ್ಕಂಥದ್ದು ಕೇವಲ ಭಗವಂತನದು. ಇದನ್ನು ಪುರುಷೋತ್ತಮ ತತ್ವ ಎಂದು ಶ್ರೀ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಇದಕ್ಕೆ ಶ್ರೀ ವೇದವ್ಯಾಸರು ತಿಳಿಸಿರತಕ್ಕಂಥ ಸೂತ್ರ ಓಂ ಓಂ ಪರಾಭಿಜಾನಾತು ತಿರೋಹಿತಂ ತಥೋ ಹಿ ಅಸ್ಯ ಬಂಧ ವಿಪರ್ಯಯೌ ಯೌ ಓಂ ಎಂಬುದು. ಇದರರ್ಥ ಈಶ್ವರ ಇಚ್ಛೆಯಿಂದಲೇ ಸ್ವಪ್ನ ತಿರೋಹಿತವಾಗುತ್ತದೆ ಎಂದರ್ಥ. ಬಾಹ್ಯಾರ್ಥ ಜ್ಞಾನದಿಂದ ಅಲ್ಲ. ಏಕೆಂದರೆ ಜೀವನಿಗೆ ಬಂಧ ಮೋಕ್ಷಗಳು ಈಶ್ವರನಿಂದಲೇ ಆಗುತ್ತದೆ. ಹೇಗೆ ಬಂಧ ಮೋಕ್ಷಗಳು ಜ್ಞಾನ ನಿಮಿತ್ತಕಗಳೆಂದು ಪ್ರಸಿದ್ಧಿ ಇದ್ದರೂ ಅವುಗಳನ್ನು ಕೊಡತಕ್ಕವನು ಸ್ವತಂತ್ರನಾದ ಪರಮಾತ್ಮನೇ. ಅಂದರೆ ಜ್ಞಾನ ಅಜ್ಞಾನಾದಿಗಳು ಜಡಗಳಾಗಿರುವುದರಿಂದ ಅಸ್ವತಂತ್ರಗಳಾದ ಪ್ರಯುಕ್ತ ಜ್ಞಾನ ಅಜ್ಞಾನಗಳು ಕೊಡತಕ್ಕವುಗಳಲ್ಲ. ಹೀಗೆ ಸ್ವಪ್ನ ಆವಿರ್ಭಾವ ತಿರೋಭಾವ ಅಜ್ಞಾನ ಜ್ಞಾನ ನಿಮಿತ್ತಗಳೆಂದು ತೋರಿದರು ಅವುಗಳನ್ನು ಕೊಡತಕ್ಕವನು ಶ್ರೀಹರಿಯೇ ಎಂದು ತಿಳಿಯಬೇಕು. ಬಂಧ ಮೋಕ್ಷ ಕೊಡತಕ್ಕಂಥವನು ಭಗವಂತ. ಇದನ್ನು ನಾವು ಹೇಗೆ ತಿಳಿದುಕೊಳ್ಳುವುದು? ಇದಕ್ಕೆ ಶ್ರೀಮದಾನಂದ ತೀರ್ಥರು ಭಾಷ್ಯ ರೂಪದಲ್ಲಿ ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಬಂಧ ಮೋಕ್ಷ ಪ್ರದಾತ ಸ್ವಯೇವ ಸ್ವಪ್ನ ತಿರಸ್ಕರ್ತ. ಬಾಹ್ಯಾರ್ಥ ಜ್ಞಾನ ಮೂಲಕ ಸ್ವಪ್ನ ಪ್ರತೀಕೆಗಳಿಗೆ ಬಾಹ್ಯ ಪದಾರ್ಥ ಜ್ಞಾನದಿಂದಲೇ ಅಜ್ಞಾನ ನಿವೃತ್ತಿಯಾಗಿ ತಿರೋಧಾನ ಕೂಡುವುದರಿಂದ ಸ್ವಪ್ನ ಆವಿರ್ಭಾವ ತಿರೋಭಾವಗಳಲ್ಲಿ ಈಶ್ವರನಿಂದ ಕೃತ್ಯವಿಲ್ಲ. ಅಂದರೆ ಆ ಶ್ರೀಹರಿಯೇ ಜೀವನಿಗೆ ಸ್ವಪ್ನ ಪದಾರ್ಥ ಜ್ಞಾನವನ್ನು ಮಾಡಿರತಕ್ಕವನು ಮತ್ತು ಸ್ವಪ್ನ ತಿರೋದಾಯಕನು. ಬಾಹ್ಯ ಜ್ಞಾನ ಮುಖ್ಯವಾಗಿ ಅಲ್ಲ, ಅದು ಅಚೇತನವಾದ್ದರಿಂದ ಅಸ್ವತಂತ್ರವಾಗಿದೆ. ಶ್ರೀಹರಿಗಾದರೂ ಅನಾದಿಯಾದ ಬಂಧ, ಅದರಿಂದ ಮೋಕ್ಷ ಇವುಗಳನ್ನು ಸಹ ಕೊಡುವಿಕೆ ಇದ್ದುದರಿಂದ ಅದು ಕೂಡುತ್ತದೆ. ಭಗವಂತ ಎಲ್ಲರನ್ನೂ ರಕ್ಷಿಸುವ, ಎಲ್ಲರನ್ನೂ ಶಿಕ್ಷಿಸುವ, ಎಲ್ಲರನ್ನೂ ಸಂರಕ್ಷಿಸುವ ಎಲ್ಲವೂ ಭಗವಂತನೇ. ಈ ಕಾರ್ಯವನ್ನು ಭಗವಂತ ಜೀವನ ಅನುಗ್ರಹ ರೂಪವಾಗಿ ಮಾಡುತ್ತಿದ್ದಾನೆ, ಲೀಲಾ ರೂಪದಿಂದ ಮಾಡುತ್ತಿದ್ದಾನೆ. ಇದನ್ನು ತಿಳಿಸುವ ಪ್ರಯತ್ನ ಪ್ರತಿಯೊಬ್ಬರು ಶಾಸ್ತ್ರವನ್ನು ಓದಬೇಕಾಗಿಲ್ಲ. ಪ್ರತಿ ದಿನದಲ್ಲಿ ತಮ್ಮ ಸ್ವಪ್ನಾವಸ್ಥೆಯನ್ನು ತಿಳಿದುಕೊಳ್ಳಬಹುದು. ಯಾರ ಪ್ರಯತ್ನದಿಂದಲೂ ಸ್ವಪ್ನ ಹುಟ್ಟುವುದಿಲ್ಲ. ಯಾರ ಪ್ರಯತ್ನದಿಂದಲೂ ಸ್ವಪ್ನವನ್ನು ಇಂತಹ ಸ್ವಪ್ನವೇ ನನಗೆ ಬೀಳಲಿ ಎಂಬುದನ್ನು ಅವರ ಅಧೀನದಲ್ಲಿಲ್ಲ. ಸ್ವಪ್ನ ಮುಗಿಯಲಿ ಎಂಬತಕ್ಕಂಥದ್ದು ಯಾರ ಅಧೀನದಲ್ಲೂ ಇಲ್ಲ. ಇದರಿಂದ ನಾವು ತಿಳಿದುಕೊಳ್ಳಬೇಕು ಏನಂತ, ನನ್ನ ಅಧೀನವಿಲ್ಲದೆ ನಾನು ಕಾಣುತ್ತಿದ್ದೇನೆ. ಈ ಒಂದು ತಿಳಿಯೋದಿಂದಲೇ ನನ್ನ ಅಧೀನವಿಲ್ಲದೆ ನಾನು ನಿದ್ರೆಗೆ ಜಾರುತ್ತಿದ್ದೇನೆ. ನನ್ನ ಅಧೀನವಿಲ್ಲದೆ ಇಷ್ಟು ಗಂಟೆಗಳ ಕಾಲ ನಿದ್ರಿಸುತ್ತಿದ್ದೇನೆ. ಇಷ್ಟು ಗಂಟೆಗಳ ನಂತರ ನಾನು ಜಾಗೃತವಾಗುತ್ತಿದ್ದೇನೆ ಎಂಬತಕ್ಕಂಥ ಜ್ಞಾನ ಎಲ್ಲರಿಗೂ ಇದೆ. ನಾನು ಮಲಗುತ್ತೇನೆ, ಮಲಗಿದರೆ ದೀರ್ಘವಾದ ನಿದ್ದೆ ಮಾಡುತ್ತೇನೆ ಮತ್ತು ಏಳುತ್ತೇನೆ ಎಂಬತಕ್ಕಂಥ ಪ್ರಜ್ಞೆ ಇದೆ. ಆದರೆ ನಾನು ಮಾಡುತ್ತಿದ್ದೇನೆ ಎಂಬತಕ್ಕಂಥ ಕರ್ತೃತ್ವ ಯಾರಿಗೂ ಇಲ್ಲ. ಆಗುತ್ತಿದೆ ಎಂಬ ಅನುಭವ ಸಕಲರಿಗೂ ಉಂಟು. ಈ ಎರಡು ಶಬ್ದದಿಂದಲೇ ತಿಳಿದುಕೊಳ್ಳಬೇಕು. ನಾನು ಅಸ್ವತಂತ್ರನಾಗಿದ್ದೇನೆ, ಸ್ವತಂತ್ರನಾದವನಿಂದ ನನ್ನನ್ನು ಈ ಅವಸ್ಥೆಗಳಿಗೆ ತಳ್ಳುತ್ತಿದ್ದಾನೆ ಎಂಬತಕ್ಕಂಥ ಮೂಲ ಪ್ರಜ್ಞೆ ಯಾವ ಜೀವರಿಗೂ ಸಹ ಬರಲಿಕ್ಕೆ ಶಕ್ಯವಿದೆ. ಆದರೆ ಅದನ್ನು ಯೋಗ್ಯ ಗುರುಗಳಿಂದ ಸತತ ಚಿಂತನೆ ಮಂಥನಗಳಿಂದ ಗಟ್ಟಿ ಮಾಡಿಕೊಳ್ಳಬೇಕು. 100 ವರ್ಷಗಳ ಕಾಲ ಮನುಷ್ಯನಿಗೆ ಜನ್ಮ ಆಯುಸಿದ್ದರೂ ಸಹ ಈ ಒಂದು ಪರಿಜ್ಞಾನಕ್ಕೆ
ಪ್ರತಿ ದಿನದಲ್ಲಿ ಪ್ರತಿ ಕ್ಷಣದಲ್ಲಿ ಆಗತಕ್ಕಂಥ ಈಶ್ವರ ಸರ್ವೋತ್ತಮತ್ವ ಜ್ಞಾನ ಬರಲಿಕ್ಕೆ 100 ವರ್ಷ ಅನಂತ ಜನ್ಮಗಳನ್ನೇ ಕಾಯಬೇಕಾಗುತ್ತದೆ. ಇದು ಅತ್ಯಂತ ವಿಚಿತ್ರವಾಗಿದೆ. ಇದು ಸಹ ಭಗವಂತನ ಪ್ರೇರಣೆಯಂತೆ ನಡೆಯುತ್ತೆ ಅಂತ ತಿಳಿಯಬೇಕು. ಇದು ಹೇಗೆಂದರೆ, ಬಂಧ ಮೋಕ್ಷಗಳು ಅಜ್ಞಾನ ಜ್ಞಾನ ನಿಮಿತ್ತಗಳೆಂದು ಸುಪ್ರಸಿದ್ಧಗಳಾದಾಗ್ಯೂ ಶ್ರೀ ಭಗವಂತನೇ ಬಂಧ ಮೋಕ್ಷದಾಯಕನು. ಜ್ಞಾನ ಅಜ್ಞಾನಗಳು ಅಚೇತನಗಳಾದ್ದರಿಂದ ಅಸ್ವತಂತ್ರಗಳಾಗಿದೆ. ಹೀಗೆ ಸ್ವಪ್ನ ಆವಿರ್ಭಾವ ತಿರೋಭಾವಗಳು ಅಜ್ಞಾನ ಜ್ಞಾನ ನಿಮಿತ್ತಕವೆಂದು ಪ್ರತೀತಿಗಳಾದಾಗ್ಯೂ ಶ್ರೀಹರಿಗೆ ಅವುಗಳನ್ನು ಕೊಡತಕ್ಕವನು. ಜ್ಞಾನ ಅಜ್ಞಾನಗಳಾದರೂ ನಿಮಿತ್ತ ಮಾತ್ರ ಎಂಬುದು ಶ್ರೀವದಾನಂದ ತೀರ್ಥರು ಇದನ್ನು ವಿಶೇಷವಾಗಿ ತಿಳಿದುಕೊಟ್ಟಿದ್ದಾರೆ. ದೃಷ್ಟಾಂತ ಮಾತ್ರ ಅಸಾಧಕವಾದ್ದರಿಂದ ಈ ವಿಷಯದಲ್ಲಿ ಒಂದು ಸ್ಮೃತಿಯನ್ನು ಹೇಳುತ್ತಾರೆ. ಅದೇ ಕೂರ್ಮ ಪುರಾಣದಲ್ಲಿ ಶ್ರೀ ವೇದವ್ಯಾಸರದು ನುಡಿದು ತೋರಿಸಂಥ ವಾಕ್ಯ. ಸ್ವಪ್ನಾದ ಬುದ್ಧಿಕರ್ತ ಚ ತಿರಸ್ಕರ್ತ ಸಯೇವ ಚ ತದಿಚ್ಛಯ ಯತೋ ಹಿ ಅಸ್ಯ ಬಂಧ ಮೋಕ್ಷೌ ಪ್ರತಿಷ್ಠಿತೌ ಇತಿ ಕೌರ್ಮೆ. ಆ ಶ್ರೀಹರಿಗೆ ಸ್ವಪ್ನ ಜಾಗೃತ್ ಮನೋರಥಾದಿಗಳು ಬುದ್ಧಿಯನ್ನು ಮಾಡತಕ್ಕವನು, ಸ್ವಪ್ನಾದ ಬುದ್ಧಿಯನ್ನು ತಿರಸ್ಕರಿಸತಕ್ಕವನು ಆಗಿರುತ್ತಾನೆ. ತಿರಸ್ಕರಿಸತಕ್ಕವನು ಏನರ್ಥ ಅಂದರೆ ಸ್ವಪ್ನವನ್ನು ನಿಲ್ಲಿಸುವವನು, ಹಿಡಿಯುವನು ಅಂದರೆ ಸ್ವಪ್ನವನ್ನು ಹುಟ್ಟಿಸುವನು, ತಿರಸ್ಕಾರ ಮಾಡುವನು ಬಿಡುವನು ಅಂತ ಅರ್ಥ. ಅಂದರೆ ಇದು ಸ್ವಪ್ನದ ಅವಧಿಯನ್ನು ತಿಳಿಸ್ಕೊಡ್ತಾ ಇದೆ. ಇದು ಭಗವಂತನಿಂದಲೇ ನಡೆಯುತ್ತಾ ಇದೆ. ತದಿಚ್ಛಯ ಯತೋ ಹಿ ಅಸ್ಯ ಬಂಧ ಮೋಕ್ಷ ಪ್ರತಿಷ್ಠಿತವು. ಭಗವಂತನ ಇಚ್ಛೆಯಿಂದ, ಭಗವಂತ ಪ್ರೇರಣೆಯಿಂದ, ಭಗವಂತ ಸಂಕಲ್ಪದಿಂದಲೇ ನಡೆಯುತ್ತಿದೆ ಅಂತ ತಿಳಿಯಬೇಕು. ಈಶ್ವರನ ಇಚ್ಛೆಯಿಂದಲೇ ಜೀವನಿಗೆ ಬಂಧ ಮೋಕ್ಷಗಳು ಎರಡೂ ಪ್ರತಿಷ್ಠಿತವಾಗಿದೆ ಎಂದು ಕೂರ್ಮ ಪುರಾಣದಲ್ಲಿ ಶ್ರೀ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ ಕೂರ್ಮ ಪುರಾಣದಲ್ಲಿ ಈ ವಿಷಯವನ್ನು ವಿಶೇಷ ಆಕಾರವಾಗಿ ತಿಳಿಸಿಕೊಟ್ಟಿದ್ದಾರೆಂದರೆ, ನಾವು ಒಂದು ಕೂರ್ಮ ಅಂದರೆ ಆ ಪ್ರಾಣಿಯನ್ನು ನಾವು ನೋಡುತ್ತೇವೆ. ಆ ಪ್ರಾಣಿಯ ಇಂದ್ರಿಯಗಳು ಅದು ಹೊರಗಡೆ ಇರತಕ್ಕಂಥ ತನ್ನ ಬೆನ್ನನ್ನು ಮುಚ್ಚಿಕೊಳ್ಳತಕ್ಕಂಥ ಯಾವ ಗಟ್ಟಿಯಾದ ಪದಾರ್ಥವಿದೆ, ಎದುರಾಳಿ ಬಂದ ಕೂಡಲೇ ತನ್ನ ಕೈ ಕಾಲುಗಳನ್ನು ಒಳಗಡೆ ಅವಿತುಕೊಟ್ಟು ಬಿಡುತ್ತೆ. ಅದು ಶಿರಾ ಮಾದರಿಯಂತೆ ಇದು ಒಂದು ಕಲ್ಲಿನ ತುಂಡು ಇರಬಹುದು ಅಂಥೇಳಿ ಬೇರೆ ಪ್ರಾಣಿಗಳು ಅದನ್ನು ರಕ್ಷಿಸುವುದೇ ಇಲ್ಲ, ಅದನ್ನು ಬಾಧಿಸುವುದೇ ಇಲ್ಲ. ಕೇವಲ ಒಂದು ಕೂರ್ಮ ತಾನು ಇದ್ದಲ್ಲಿಯೇ ಯಾವ ಪ್ರಬಲ ಪ್ರಾಣಿಯನ್ನು ಸಹ ಕೇವಲ ತನ್ನ ಇಂದ್ರಿಯಗಳನ್ನು ಒಳಗೆ ಸೆಳೆದುಕೊಳ್ಳುವುದರಿಂದ ತನ್ನನ್ನು ತಾನು ರಕ್ಷಿಸಿಕೊಂಡು ಬಿಡುತ್ತದೆ. ಈ ಒಂದು ಚಟುವಟಿಕೆ ಕೂರ್ಮದಿಂದ ನಾವು ತಿಳಿಯಬಹುದಾದರೆ, ಕೂರ್ಮ ಪುರಾಣವನ್ನು ಉದ್ದೇಶ ಮಾಡಿಕೊಂಡು ಹೇಳಿರತಕ್ಕಂಥ ಪ್ರತಿಯೊಂದು ವಾಕ್ಯವೂ ತಮ್ಮ ಇಂದ್ರಿಯಗಳನ್ನು ಒಳಗೆ ಸೆಳೆಯುವುದರಿಂದ, ಅಂದರೆ ನಮ್ಮ ಇಂದ್ರಿಯಗಳು ಕಣ್ಣು ಕಿವಿ ಮೂಗು ಇದೆಲ್ಲದರಿಂದ ಭಗವಂತನನ್ನು ನಾವು ಕಾಣಬೇಕು. ಕೂರ್ಮ ಒಳಗೆ ಸೆಳೆದುಕೊಂಡು ತನ್ನನ್ನು ರಕ್ಷಿಸಿಕೊಂಡಂತೆ ಹೊರಗಡೆ ನಾವು ನೋಡುತ್ತೇವೆ. ಆದರೆ ಮನುಷ್ಯನು ತನ್ನ ಕೈಕಾಲುಗಳನ್ನು ಅದುಮಿಟ್ಟುಕೊಳ್ಳುವುದಕ್ಕೆ ಅಂತ ಇದು ಅರ್ಥವಲ್ಲ. ಹೊರಗಡೆ ಬಾಹ್ಯ ಜ್ಞಾನ, ನಮ್ಮದು ಇಂದ್ರಿಯಗಳು ಹೊರಗಡೆ ಈ ಜ್ಞಾನವನ್ನು ಹುಡುಕುತ್ತಿದೆ. ಅದರಿಂದ ನಾವು ವ್ಯಾಪಾರ ಬಂಧನವನ್ನು ಸಂಸಾರವನ್ನು ಮಾಡುತ್ತಿದ್ದೇವೆ. ಅದನ್ನು ಅಂತರ್ಮುಖವಾಗಿ ಮಾಡಿಕೊಳ್ಳಬೇಕು. ಎಲ್ಲ ಇಂದ್ರಿಯಗಳನ್ನು ಅಂತರ್ಮುಖವಾಗಿ ಮಾಡಿಕೊಂಡಾಗ ಹೃದಯದಲ್ಲಿರತಕ್ಕಂಥ ಭಗವಂತನನ್ನು ನಾವು ಕಾಣಲು ಪ್ರಯತ್ನಿಸಬೇಕು ಎಂಬುದು ಕೂರ್ಮ ಪ್ರಾಣಿಯಿಂದ ನಮಗೆ ತಿಳಿಸುವ ಸೂಚನೆಯಾಗಿದೆ. ಯಾತಕ್ಕೋಸ್ಕರ ಮಾಡಬೇಕು ಅಂದರೆ, ಭಗವಂತ ನಮ್ಮ ಒಳಗಿದ್ದಾನೆ, ಅವನೇ ಬಿಂಬರೂಪಿ ಭಗವಂತ. ಅವನಿಂದಲೇ ನಮಗೆ ಇರುವಿಕೆ, ಬೆಳೆಯುವಿಕೆ, ಸಾಯುವಿಕೆ ಆಗುತ್ತದೆ. ಅಂದರೆ ಶರೀರದ ಬಂಧ ಮೋಕ್ಷಗಳು ಆಗ್ತಾಯಿದೆ. ಇದೇ ನಿಜವಾದ ಬಂಧ ಅಂದರೆ ಸಂಸಾರ ಬಂಧನ. ನಿಜವಾದ ಮೋಕ್ಷ ಅಂದರೆ ಮೋಕ್ಷಕ್ಕೆ ಯಾವಾಗ
ಲಿಂಗ ದೇಹ ಭಂಗವಾಗುವ ತನಕ ಇರತಕ್ಕಂತಹದ್ದು. ಮತ್ತೆ ಮತ್ತೆ ನನಗೆ ಲಿಂಗ ಶರೀರ ಎಲ್ಲಿ ತನಕ ಇರುತ್ತದೋ ಅಲ್ಲಿ ತನಕ ಸಂಸಾರವನ್ನು ನಿಶ್ಚಿತವಾಗಿ ನಮ್ಮ ಜೊತೆಯಲ್ಲೇ ಇರುತ್ತೆ. ಆದ್ದರಿಂದ ಲಿಂಗ ಶರೀರದ ಮೋಚಕವಾಗುವುದೇ ಮೋಕ್ಷ ಎಂದ ಹೆಸರು. ಇದು ಎಂದು ಸಾಧ್ಯವಾಗುವುದು ಎಂದರೆ ಸಕಲ ಇಂದ್ರಿಯಗಳು ಭಗವಂತನನ್ನೇ ಆಂತರಿಕವಾಗಿ ತಿಳಿದುಕೊಂಡಾಗ, ಅಂದರೆ ನಮ್ಮ ಬಿಂಬ ಉಪಾಸನೆಯನ್ನು ಮಾಡಿದಾಗ ಬಿಂಬನ ಮನಸ್ಸಿನಿಂದ ಒಂದು ಕ್ಷಣದಲ್ಲಿ ಲಿಂಗದೇಹ ಭಂಗವಾಗಬಹುದು. ತದಿಚ್ಛೆಯ ಬಂಧ ಮೋಕ್ಷವು ಎಂಬುದನ್ನು ಇಲ್ಲಿ ವಿಶೇಷಾಕಾರವಾಗಿ ಶ್ರೀ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ಈ ಅಧಿಕರಣ ಒಟ್ಟು ಸಾರಾಂಶ ಏನು? ಸ್ವಪ್ನ ಆವಿರ್ಭಾವ ತಿರೋಭಾವಗಳು ಈಶ್ವರ ಅಧೀನಗಳು, ಅಧೀನ ಅಲ್ಲವೋ? ಅದಕ್ಕಾಗಿ ಬಾಹ್ಯಾರ್ಥ ಜ್ಞಾನ ಅಜ್ಞಾನಗಳು ಸ್ವಪ್ನ ಜ್ಞಾನ ತಿರೋಧಾನಗಳಿಗೆ ಸ್ವತಂತ್ರ ಹೇತುವೋ ನಿಮಿತ್ತ ಮಾತ್ರವೋ ಎಂಬ ಸಂದೇಹ ಬಂದರೆ, ಸ್ವಪ್ನ ಆವಿರ್ಭಾವ ತಿರೋಭಾವಾದಿಗಳಿಗೆ ಬಾಹ್ಯಾರ್ಥ ಜ್ಞಾನ ಅಜ್ಞಾನಾದಿಗಳ ಅನುಭವ ಇದ್ದರಿಂದ ಸ್ವಪ್ನ ಆವಿರ್ಭಾವ ತಿರೋಭಾವ ಬಾಹ್ಯಾರ್ಥ ಜ್ಞಾನದಿಂದಲೇ ಕೂಡುವಾಗ ಈಶ್ವರನಿಂದ ಕೃತ್ಯವಿಲ್ಲ ಅಂದರೆ ಹೇಗೆ ಬಂಧ ಮೋಕ್ಷಗಳು ಈಶ್ವರನ ಅಜ್ಞಾನ ಜ್ಞಾನ ಬಂಧನಗಳು ಎಂದು ಪ್ರಸಿದ್ಧಿ ಇದ್ದರು ಅವುಗಳು ಜಡಗಳಾದ್ದರಿಂದ ಅಸ್ವತಂತ್ರಗಳಾದ ಪ್ರಯುಕ್ತ ಬಂಧಕೋ ಭವಪಾಶೇನ ಇತ್ಯಾದಿ ವಚನಗಳಿಂದ ಬಂಧ ಮೋಕ್ಷಗಳು ಈಶ್ವರನ ಅಧೀನಗಳೇ ಆಗಿವೆ. ಹಾಗೆಯೇ ಸ್ವಪ್ನ ಆವಿರ್ಭಾವ ತಿರೋಭಾವಗಳು ಬಾಹ್ಯಾರ್ಥ ಜ್ಞಾನ ನಿಮಿತ್ತಗಳೆಂದು ತೋರಿದರೂ ಈಶ್ವರ ಅಧೀನಗಳೇ ಆಗಿದೆ. ಜ್ಞಾನ ಅಜ್ಞಾನಗಳು ಅಸ್ವತಂತ್ರಗಳು ಸ್ವಪ್ನಾದಿ ಬುದ್ಧಿಕರ್ತ ಇತ್ಯಾದಿ ಸ್ಮೃತಿಗಳಿಂದ ಅವುಗಳು ನಿಮಿತ್ತ ಮಾತ್ರ ಎಂಬುದು ಪರಾವಿದ್ಯಾರಾಧಿಕರಣದಲ್ಲಿ ಶ್ರೀ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ನಮಗೆ ತಿಳಿಸಿಕೊಟ್ಟಿರುವುದ ಉದ್ದೇಶ ಏನಪ್ಪ ಅಂದರೆ, ಎಲ್ಲರೂ ಪುರುಷರು, ಅಂದರೆ ಶರೀರದೊಳಗೆ ವಾಸ ಮಾಡಿರ್ತಕ್ಕಂಥವರು, ಲಿಂಗ ಶರೀರದೊಳಗೆ ವಾಸ ಮಾಡಿರುವವರು ಪುರುಷರು. ಇಲ್ಲಿ ಲಿಂಗ ಶರೀರದ ಬಂಧವಾಗಿದೆ, ಈಗ ಮೋಕ್ಷವಾಗಬೇಕು, ಅಂದರೆ ಅದರಿಂದ ತಿರಸ್ಕೃತವಾಗಬೇಕು, ಲಿಂಗ ಶರೀರವನ್ನು ಕಳಚಿಕೊಳ್ಳಬೇಕು. ಇದರ ಹೇಗೆ ಮಾಡಬೇಕು, ಇದಕ್ಕೆ ಬೇಕಾದ ಸಾಧನ ಯಾವುದು ಅಂದರೆ ಪುರುಷೋತ್ತಮನನ್ನು ತಿಳಿಯುವುದು. ಯಾತಕ್ಕೋಸ್ಕರವಾಗಿ? ತದಿಚ್ಛೆಯ, ಪುರುಷೋತ್ತಮನ ಇಚ್ಛೆಯಿಂದ ನಾವು ಬಂಧಿತರಾಗಿದ್ದೇವೆ, ಪುರುಷೋತ್ತಮನ ಇಚ್ಛೆಯಿಂದ ನಾವು ಬೆಳೆಯುತ್ತಿದ್ದೇವೆ, ಪುರುಷೋತ್ತಮನ ಇಚ್ಛೆಯಿಂದಲೇ ನಾವು ಮೋಕ್ಷವನ್ನು ಪಡೆಯುತ್ತೇವೆ. ತದಿಚ್ಛೆಯ ಎಂಬುದು ಇಲ್ಲಿ ಅತಿ ಮುಖ್ಯವಾದದ್ದು. ತದಿಚ್ಛೆಯ ಯತೋ ಹಿ ಅಸ್ಯ ಬಂಧ ಮೋಕ್ಷವು ಪ್ರತಿಷ್ಠಿತವು. ಬಂಧ ಮತ್ತು ಮೋಕ್ಷ ಎರಡೂ ಸಹ ಭಗವಂತನಿಂದಲೇ ಆಗುವುದು. ಅವನೇ ನಮ್ಮ ಪುರುಷೋತ್ತಮ, ಅವನೇ ನಮ್ಮ ಬಿಂಬರೂಪ. ಪುರಾಣ ಪುರುಷೋತ್ತಮ ಎಂಬ ತತ್ವ ಒಟ್ಟಾಗಿ ಏನು ತಿಳಿಸ್ಕೊಡುತ್ತದೆ? ಬಂಧಕ ಭವಭೋಚನ, ನಮ್ಮ ಸಂಸಾರ ತಿರಸ್ಕೃತವಾಗಬೇಕೆಂದರೆ, ಲಿಂಗ ಶರೀರ ಭಂಗವಾಗಬೇಕಾದರೆ ಪುರುಷೋತ್ತಮನನ್ನು ಧ್ಯಾನ ಮಾಡಿರಿ, ಪುರುಷೋತ್ತಮನನ್ನು ಒಲಿಸಿಕೊಳ್ಳಿರಿ. ಪುರುಷೋತ್ತಮನ ಇಚ್ಛೆ ಮಾಡಿದಾಗ ಲಿಂಗದೇಹ ಭಂಗವಾಗುವುದು. ಆದ್ದರಿಂದ ಭಗವಂತನ ಇಚ್ಛೆ ಬರಬೇಕಾದರೆ ಭಗವಂತನ ಹೇಳಿದ ಕ್ರಮದಲ್ಲಿ ನಡೆದುಕೊಳ್ಳಬೇಕು. ಅದೇ ವೇದೋಕ್ತವಾದ ಕ್ರಮ, ವಿಧಿ ಬದ್ಧಗಳೆಂದು ಹೆಸರು. ಅದೇ ತಾರತಮ್ಯ ಮತ್ತು ಪಂಚಭೇದ, ಹರಿಸರ್ವೋತ್ತಮತ್ವಜ್ಞಾನ, ವಾಯುಜೀವೋತ್ತಮತ್ವಜ್ಞಾನ, ಪಂಚಭೇದ ತಾರತಮ್ಯ. ಎಲ್ಲಿಯ ತನಕ ನಾವು ಮೂಲಭೂತವಾದ ಹರಿಸರ್ವೋತ್ತಮತ್ವಜ್ಞಾನ, ವಾಯುಜೀವೋತ್ತಮತ್ವಜ್ಞಾನ, ಸತ್ಯವಾದ ಜಗತ್ತು ಜ್ಞಾನ ಮತ್ತು ಜೀವಗಳಲ್ಲಿ ಇರತಕ್ಕಂಥ ತಾರತಮ್ಯ ಜ್ಞಾನ ಮತ್ತು ಭೇದ ಜ್ಞಾನ ಅರಿಯುವುದಿಲ್ಲವೋ, ಭಗವಂತ ತಾನು ವ್ಯಕ್ತನಾಗಿದ್ದರೂ ಅವ್ಯಕ್ತನಾಗಿಯೇ ಇರುತ್ತಾನೆ ಹೊರತು ವ್ಯಕ್ತನಾಗುವುದೇ ಇಲ್ಲ. ಎಷ್ಟು ಲಕ್ಷ ದಿನಗಳಲ್ಲಿ ನಾವು ನಿದ್ರಿಸಿದರೂ ಮತ್ತೆ ಮತ್ತೆ ಎಚ್ಚರವಾಗುವಂತೆ, ಕೋಟಿ ಸಲ ನಾವು ಹುಟ್ಟಿದರೂ ಮತ್ತೆ ಸಾಯುವಂತೆ
ನಿರಂತರ ಸಾಗುತ್ತಲೇ ಇರುತ್ತದೆ. ಇದನ್ನು ಜಾಗೃತವಾಗಲು ಪುರಾಣ ಪುರುಷೋತ್ತಮ ಎಂಬುದನ್ನು ಶ್ರೀ ಪುರಂದರದಾಸರು ಎತ್ತಿ ತೋರಿಸಿದ್ದಾರೆ. ಇದು ಸಾಮಾನ್ಯವಾದ ಮಂತ್ರವಲ್ಲ, ಅಸಾಮಾನ್ಯವಾದದ್ದು. ಪುರಾಣ ಪುರುಷೋತ್ತಮ ಎಂದು ತಿಳಿಯಿರಿ. ಅಂದರೆ ನಿಮ್ಮ ದೇಹದಲ್ಲೇ ಇರತಕ್ಕಂಥ ಬಿಂಬರೂಪ ಭಗವಂತ, ಅವನೇ ಪುರುಷೋತ್ತಮ. ಅವನಿಂದಲೇ ನಮಗೆ ಎಲ್ಲವೂ ಆಗುತ್ತಿರುವುದು. ಅವನೇ ನಮ್ಮ ಸ್ವಾಮಿ. ಅವನಿಂದಲೇ ಬಂದ, ಅವನಿಂದಲೇ ಮೋಚಕ. ಅವನೇ ನಮ್ಮನ್ನು ಬಂಧಿಸಿಟ್ಟಿರುವುದು. ಅವನು ಪ್ರಕೃತಿಯ ದಶೆಯಿಂದ ಮಾಡಿದ್ದಾನೆ, ತತ್ವಾಭಿಮಾನಿ ದೇವತೆಗಳಿಂದ ಮಾಡಿದ್ದಾನೆ. ಈಗ ಆ ತತ್ವಾಭಿಮಾನಿ ದೇವತೆಗಳ ಮೂಲಕವೇ ಶುದ್ಧ ಜ್ಞಾನವನ್ನು ಒದಗಿಸಿ ಪ್ರಕೃತಿಯಿಂದ ವಿಮೋಚನೆಯನ್ನು ಮಾಡಿಸುತ್ತಾನೆ. ಭಗವಂತ ಮಾಡುತ್ತಾನೆ, ದೇವತೆಗಳಿಂದ ಮಾಡಿಸುತ್ತಾನೆ, ಸ್ವತಃ ಅವರಲ್ಲಿ ನಿಂತು ತಾನೇ ಮಾಡುತ್ತಾನೆ. ಈ ಜ್ಞಾನವನ್ನು ನಮಗೆ ತಿಳಿಸಿಕೋಸ್ಕರವಾಗಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸುತ್ತಾರೆ. ಇಂತಹ ಅತ್ಯಂತ ವಿಶೇಷವಾದ ಜ್ಞಾನವನ್ನು ಒದಗಿಸಿದ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರಗಳನ್ನು ನಾವು ಸಲ್ಲಿಸಬೇಕು. ಈ ಒಂದು ವಿಶಿಷ್ಟವಾದ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಬರುತ್ತದೆ. ಎಲ್ಲರೂ ಈ ದಾಸರ ಪದವನ್ನು ಓದುತ್ತಾರೆ, ಆದರೆ ಈ ಮಹತ್ವವನ್ನೇ ತಿಳಿಯುವುದಿಲ್ಲ. ಎಲ್ಲ ದಾಸರ ಪದಗಳಾಗಲಿ, ಎಲ್ಲ ಶಬ್ದವಾಗಲಿ ಭಗವಂತನನ್ನೇ ಕುರಿತು ಹೊರಡುತ್ತಿರುವುದು, ಭಗವಂತನನ್ನೇ ತಿಳಿಸುತ್ತಿರುವುದು. ನಾವು ಅದನ್ನು ಬೇರೆ ಕಡೆ ಭಗವದೇತರದಲ್ಲಿ ಚಿಂತನೆ ಮಾಡಿದಾಗ ಸಂಸಾರ ಬಂಧನವೇ ಆಗತ್ತೆ ಹೊರತು ಸಂಸಾರದಿಂದ ವಿಮೋಚನೆ ಆಗುವುದೇ ಇಲ್ಲ. ಇದನ್ನು ತಿಳಿಸ್ಕೋಸ್ಕರವಾಗಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂಬ ದಿವ್ಯ ಮಂತ್ರವನ್ನು ಬೋಧಿಸಿದ್ದಾರೆ. ಇದರಿಂದ ನಮಗೆ ಈ ಮನುಷ್ಯ ಜನ್ಮ ಬಂದು ಮನುಷ್ಯ ಜನ್ಮ ನಾವು ತಿಳಿಯುವಂತಾಗಿದೆ. ಈ ಮನುಷ್ಯ ಜನ್ಮ ಬಂದಿದ್ದು ಭಗವಂತನಿಂದಲೇ. ಆದರೆ ಇದಕ್ಕೆ ಸಹಾಯಕರಾದವರು ನಮ್ಮ ತಂದೆ ತಾಯಿಗಳು. ಅವರ ವಿಶೇಷ ಸ್ಮರಣೆ ಮಾಡಬೇಕು. ಏಕೆಂದರೆ ಅವರ ಮೂಲಕ ನಮಗೆ ಶರೀರ ಬಂದಿದೆ. ನಮ್ಮ ತಂದೆ ತಾಯಿ ಇರುವಿಕೆಗೆ ಸಹಾಯಕರಾದ ಗುರು ಹಿರಿಯರು, ಅವರ ಸ್ಮರಣೆ ಮಾಡಬೇಕು. ಇವರೆಲ್ಲರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಸುಜ್ಞಾನವನ್ನು ಒದಗಿಸಿದ್ರಿಂದ ಸಾಧ್ಯವಾಗಿದೆ. ಆದ್ದರಿಂದ ತತ್ವಾಭಿಮಾನಿ ದೇವತೆಗಳ ಸ್ಮರಣೆ ಮಾಡಬೇಕು. ಭಗವದ್ ಆಜ್ಞಾ ಪ್ರಕಾರವಾಗಿ ಶ್ರೀ ವಾಯುದೇವರು ಸಕಲ ಚೇತನಲ್ಲಿ ನಿಂತು ಈ ಬಗೆಯ ಕೃತಿಯನ್ನು ಮಾಡುತ್ತಿದ್ದರಿಂದ ವಾಯುಜೀವೋತ್ತಮ ಎಂಬ ಶ್ರೇಷ್ಠ ಪ್ರಜ್ಞೆಯನ್ನು ತಂದುಕೊಂಡು ಅವರ ವಿಶೇಷ ಸ್ಮರಣೆಯನ್ನು ಮಾಡಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಇವನೇ ಇವರೆಲ್ಲರಲ್ಲೂ ನಿಂತು, ನಮ್ಮಲ್ಲೂ ನಿಂತು, ನಿಮ್ಮಲ್ಲೂ ನಿಂತು, ಈ ಶಬ್ದದಲ್ಲೂ ನಿಂತು ಈ ವಿಷಯವನ್ನು ಇಂದಿನ ದಿನದಲ್ಲಿ ನಮಗೆ ಬಹಿರಂಗ ಮಾಡಿಸುತ್ತಿದ್ದಾನೆ. ಪುರಂದರದಾಸರು ಎಂದೋ ನುಡಿದ ಪುರಾಣ ಪುರುಷೋತ್ತಮ ತತ್ವವನ್ನು ಅಂತರ್ಮುಖವಾಗಿ ತಿಳಿದಾಗ ಬಿಂಬೋಪಾಸನೆಯ ಮಾರ್ಗವಾಗಿ ಭಗವಂತ ತುಷ್ಟಿನಾಗುವ ಬಗೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಆ ಭಗವಂತನಿಗೆ ಯಾವ ರೀತಿಯಲ್ಲಿ ಉಪಕಾರವನ್ನು ಸ್ಮರಿಸುವುದು? ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.